ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿನಲ್ಲಿ ಎಕ್ಸ್ಪೈರಿ, ಜುಲೈ ತಿಂಗಳ ಮೊದಲ ಎಕ್ಸ್ಪೈರಿ ಅಲ್ವಾ, ಮೊದಲ ವಾರದ ಎಕ್ಸ್ಪೈರಿ ಜುಲೈ ತಿಂಗಳಲ್ಲಿ. ಸೊ ಅರ್ಧ ವರ್ಷ ಕಳೆದೋಗಿದೆ, ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ನ್ಯೂಸ್ಗಳು ಒಂದಿಷ್ಟು ಕವರ್ ಮಾಡಿಬಿಡ್ತೀನಿ ಇವತ್ತು. HDB ಫೈನಾನ್ಷಿಯಲ್ ಸರ್ವಿಸಸ್ಸು ಲಿಸ್ಟಿಂಗ್ ಆಗ್ತಾ ಇದೆ ಅನ್ಸುತ್ತೆ, ನಾಳೆನೋ ನಾಡಿದ ಇರಬೇಕು ಲಿಸ್ಟಿಂಗು. ಸೊ ಒಂದು ದೊಡ್ಡ ಶಾಪ ಇದೆ, ಈ 10,000 ಕೋಟಿಗಿಂತ ಜಾಸ್ತಿ ಒಂದು ಬೆಲೆದು IPO ಯಾವ್ಯಾವ್ದು ಬರುತ್ತೋ ಅದು ಯಾವುದು ಕೂಡ ಒಳ್ಳೆ ರೀತಿಯಂತ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಹಿಸ್ಟಾರಿಕಲಿ ನೀವು ನೋಡ್ತಾ ಬನ್ನಿ, ಪೇಟಿಎಮ್ ಆಗಿರ್ಬೋದು, ನೈಕಾ ಆಗಿರ್ಬೋದು, ಹ್ಯುಂಡೈ ಆಗಿರ್ಬೋದು, ಯಾವ್ಯಾವುದು ಲಿಸ್ಟಿಂಗಲ್ಲಿ ಬಂತು ದೊಡ್ಡದು ಅದೆಲ್ಲ ಕೂಡ ಸ್ವಲ್ಪ ಲಿಸ್ಟಿಂಗ್ ಗೇನ್ಸ್ ಅಂತ ಬಂದಿಲ್ಲ, ಫೇಲ್ಯೂರ್ ಆಗಿದೆ. ಆ ಒಂದು ಏನೊಂದು ಕಳಂಕ ಇದೆ, ದೊಡ್ಡ IPO ಆದರೆ ಅದು ದೊಡ್ಡದಾಗಿ ಕೆಳಗಡೆ ಬಿದ್ದೋಗುತ್ತೆ ಅನ್ನೋದನ್ನು ಬೀಟ್ ಮಾಡುತ್ತಾ HDB ಫೈನಾನ್ಷಿಯಲ್ ಸರ್ವಿಸಸ್ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಅಂತ ನೋಡ್ತಾ ಬರೋದಾದರೆ ಟಾಟಾ ಸ್ಟೀಲ್ ಅಂತ ಕಾಣಿಸುತ್ತೆ, 3.64% ಅಪ್ ಮೂವ್ಮೆಂಟ್ ಬಂದಿದೆ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿತ್ತು. ಶ್ರೀರಾಮ್ ಫೈನಾನ್ಸಲ್ಲಿ 2.81% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ನೆನ್ನೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಯಶ್ ಅಂತವರು ಕ್ವಶನ್ ಕೇಳಿದ್ರು ಅವರು. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ನಿಫ್ಟಿ 50ಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪ್ನಿಗಳಿದೆ, ಆದರೆ ಅದ್ಯಾಕೆ ನಿಫ್ಟಿ 50 ಭಾಗ ಆಗಿಲ್ಲ ಅಂತ. ಇದ್ರ ಬಗ್ಗೆ ನಿಫ್ಟಿ 50 ಸ್ಥಾನ ಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ದೀವಿ. ಬರೀ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ನಿರ್ಧಾರ ಆಗಿರೋದಿಲ್ಲ, ಅದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೂ ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ. ಕೆಲವೊಂದು ಐನಾಕ್ಸ್ ವಿಂಡೋ ಯಾವುದೋ ನಿಮ್ಮ ಇದರಲ್ಲಿ ಡಿಸೇಬಲ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂತ ಕೇಳ್ತೀರಿ. ನೋಡಿ ಸರ್, ಏನಾದ್ರು ಪ್ಲೇಟ್ ಏನಾದ್ರು ಮಾಡಿದರೆ ಅಂದರೆ ಸೆಲ್ ಮಾಡಿರ್ಬೋದು. ಐನಾಕ್ಸ್ ವಿಂಡೋ ನಾನು ನೋಡೋಕ್ಕಾಗಲಿಲ್ಲ, ನೋಡಿದ್ರೆ ನಿಮ್ಮ ಕಮೆಂಟಿಗೆ ನಾನು ಬಂದು ರಿಪ್ಲೈ ಮಾಡ್ತೀನಿ, ನೋಡ್ತಾ ಹೋಗುವಂತೆ. ಸೊ ಇವತ್ತು ಏಷ್ಯನ್ ಪೇಂಟ್ಸು ಕೂಡ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಬಟ್ ಓವರ್ ಆಲ್ ಸ್ಟೀಲ್ ಸೆಕ್ಟರ್, ಸಿಮೆಂಟ್ ಸೆಕ್ಟರ್ ಏನಾದ್ರು ನ್ಯೂಸ್ ಬಂದಿದೆ ಅಂತ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಸೊ ಅದೇ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಬ್ಯಾಂಕಿಂಗ್ ಸೆಕ್ಟರ್ ನೆಗೆಟಿವ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ತಾ ಬರೋದಾದರೆ ಸೇಮ್ ಇಲ್ಲೂ ಕೂಡ ಒಂದಿಷ್ಟು ಏನು PSU ಬ್ಯಾಂಕ್ಗಳಿದೆ ಏನಿದೆ ಒಂದೆಲ್ಲ ಮೊನ್ನೆ ಎಲ್ಲ ಪಾಸಿಟಿವ್ ಆಗಿದ್ದು, ಇವತ್ತು ಸ್ವಲ್ಪ ನೆಗೆಟಿವ್ ರಿಟರ್ನ್ ಬಂದಿದೆ. ಸ್ವಿಗ್ಗಿ 99 ರೂಪಾಯಿಗೆ ಒಂದು ಆರ್ಡರ್ನ ಕೊಡ್ತೀವಿ, ಒಂದು ಸೆಕ್ಷನ್ನ ಆರ್ಡರ್ ಓಪನ್ ಮಾಡ್ತೀವಿ ಅಂತ. ಇದು ಜೆಪ್ಟೋ ಕೆಫೆ ಅದರಲ್ಲೆಲ್ಲ ಒಂದಿಷ್ಟು ಇದೆಯಲ್ಲ, ಅಂದರೆ ಒಂದಿಷ್ಟು ತಾಲಿ ಊಟದ ಐಟಮ್ಗಳು, ಸಮೋಸಗಳು, ಮೋಮೋಗಳು, ಈ ಥರದ್ದೆಲ್ಲ 99 ರೂಪಾಯಿ ಒಳಗಡೆ ಯಾರಾದರೂ ಪ್ರೈಸ್ ಕಾನ್ಷಿಯಸ್ ಆಗಿರ್ತಾರೆ ಅಥವಾ ದಿನ ಆರ್ಡರ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಅನುಕೂಲ ಆಗೋಕ್ಕೆ 99 ರೂಪಾಯಿ ಒಳಗಡೆ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದರು. ಬಟ್ ಸ್ಟಾಕು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಹ್ಯುಂಡೈಯಲ್ಲಿ 5.22%, ಯಾಕೆಂದರೆ ಪ್ಯಾಸೆಂಜರ್ ವೆಹಿಕಲ್ ಡೇಟಾ ಬಂದಿತ್ತು ನೋಡಿ, ಪ್ಯಾಸೆಂಜರ್ ವೆಹಿಕಲ್ಗಳ ಸೇಲು ದೊಡ್ಡ ಮಟ್ಟದಾಗಿ ಕುಸಿದೋಗಿದೆ ಈ ಒಂದು ಫಸ್ಟ್ ಹಾಫ್ ಆಫ್ ದಿಸ್ ಇಯರ್ ಅಂತ ನೋಡ್ತಾ ಬರೋದಾದ್ರೆ. ಅಂದರೆ ಜನವರಿಯಿಂದ ಇಲ್ಲಿ ತನಕ ನೋಡೋದಾದರೆ ತುಂಬ ಒಂದು ದೊಡ್ಡ ಒಂದು ಡಿಕ್ಲೈನೇ ಆಗಿದೆ ಅಂತ ಹೇಳ್ತಾ ಹೋಗ್ಬೋದು. ಮಾರುತಿ ಸುಜುಕಿ 13% ಇಯರ್ ಆನ್ ಇಯರ್. ಹೋದ ವರ್ಷ 2024 ಜನವರಿಯಿಂದ ಜೂನಲ್ಲಿ ಎಷ್ಟು ಗಾಡಿ ಸೇಲ್ ಮಾಡಿದ್ರು ವರ್ಷಸ್ ಈ ವರ್ಷ ಎಷ್ಟು ಸೇಲ್ ಮಾಡಿದ್ದಾರೆ ಅಂತ ನೋಡ್ತಾ ಬರೋದಾದರೆ ಆಲ್ಮೋಸ್ಟ್ 13% ಚೇಂಜ್ ಬಂದಿದೆ, ನೆಗೆಟಿವ್ ಆಗಿ ಬಂದಿದೆ, ಸೇಲ್ ಮಾಡಿದ್ದಾರೆ. ಟಾಟಾ ಮೋಟರ್ಸು ಕೂಡ 15%, ಮಹೀಂದ್ರ ಆ್ಯಂಡ್ ಮಹೀಂದ್ರ ಮಾತ್ರ ಅವ್ರದ್ದು ಜಾಸ್ತಿ ಆಗಿದೆ, ಇಯರ್ ಆನ್ ಇಯರು ಜಾಸ್ತಿ ಆಗಿದೆ ಅಂತ ಬಂದಿದೆ. ಹ್ಯುಂಡೈದು ಕೂಡ 12% ಬಿದ್ದಿತ್ತು, ಬಜಾಜ್ ಆಟೋದಲ್ಲೂ ಬಿದ್ದಿತ್ತು, ರಾಯಲ್ ಎನ್ಫೀಲ್ಡಲ್ಲಿ ಜಾಸ್ತಿ ಆಗಿದೆ. ಸೊ ರಾಯಲ್ ಎನ್ಫೀಲ್ಡು, ಮಹೀಂದ್ರ ಆ್ಯಂಡ್ ಮಹೀಂದ್ರ ಬಿಟ್ಟರೆ ಇನ್ಯಾರ್ದು ಕೂಡ ಜಾಸ್ತಿ ಅಂತ ಡಿಸ್ಪ್ಯಾಚ್ ಆಗಲಿ ಸೇಲ್ ಆಗಿಲ್ಲ ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಅದು ಒಂದು ಪರಿಣಾಮ ಬಿದ್ದಿರ್ಬೋದು, ಬೇರೆ ನ್ಯೂಸು ಕೂಡ ಇರ್ಬೋದು ಹ್ಯುಂಡೈಗೆ. ಸೊ 5% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಗೆ ಅಂಬುಜಾ ಸಿಮೆಂಟು 2.4% ಅಪ್ ಮಾಡಿ ಬಂದಿರೋದ್ರ ಮೂಲಕ ಅಲ್ಟ್ರಾಟೆಕ್ ಜಾಸ್ತಿ ಆಗಿದೆ, ಅಂದರೆ ಇವರು ಜಾಸ್ತಿ ಆಗಿರಲೇಬೇಕಲ್ವಾ. ಸೊ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ, ಇಲ್ಲಿ ನೀವು ನೋಡ್ತಾ ಬರೋದಾದರೆ ಓಪನಿಂಗಿಂದನೇ ಒಂದು ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಹೋಯ್ತು. 25,000. ಇವತ್ತು ಆ್ಯಕ್ಚುಲಿ ಓಪನಿಂಗ್ ಕೆಟ್ಟದಾಗ ಓಪನಿಂಗ್ ಆಗೇ ಇಲ್ಲ, ಇವತ್ತು ಒಳ್ಳೆ ಓಪನಿಂಗ್. ಇವತ್ತು ನಾನು ಮಾರ್ಕೆಟಿಗೆ ಕೊಟ್ಟಿರೋ ಸಮಯ ತುಂಬ ಕಡಿಮೆ ನೋಡಿ. ಇಲ್ಲಿ ಒಂದು ಲೋಯರ್ ಹೈ ಲೋಯರ್ ಲೋ ಮತ್ತೊಂದು ಆಗಿದ್ದಾದರೂ ಕೂಡ ಈ ಒಂದು ರೇಂಜನ್ನು ಮಾಡಿತ್ತಲ್ವ ಇಲ್ಲಿ. ಸೊ ಇದ್ರ ಮೇಲ್ಗಡೆ ಓಪನ್ ಆಗಿದೆ, ಗ್ಯಾಪ್ ಓಪನ್ ಆಗಿದೆ, ಹಳೆ ರೇಂಜನ್ನು ಟೆಸ್ಟ್ ಮಾಡ್ತೀನಿ ಅಂತ ಓಪನ್ ಆಗಿದೆ. ಆದರೆ ಅಲ್ಲಿಂದ ಯಾವಾಗ ಈ ಒಂದು ಶಾರ್ಪ್ ಫಾಲ್ ಆಯಿತು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿಂದ ಫಾಲ್ ಆಯಿತು ನೋಡಿ. ಸಪೋರ್ಟ್ ಲೆವೆಲ್ಗಳು ಹಿಂದೆ ಸಪೋರ್ಟ್ ಲೆವೆಲ್ಗಳು ಬಂದರೆ ಸಪೋರ್ಟ್ ಆಗಲ್ವಾ, ಆಗುತ್ತೆ. 25,500 ಎವ್ರಿ 500 ಪಾಯಿಂಟ್ಸು ಕೂಡ ಒಂದು ಇಂಪಾರ್ಟೆಂಟ್ ರೇಂಜು ನಿಫ್ಟಿನಲ್ಲಾಗಲಿ ಬ್ಯಾಂಕ್ ನಿಫ್ಟಿನಲ್ಲಾಗಲಿ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಬ್ರೇಕ್ ಡೌನ್ ಬಂದಿರೋದು. ನಾಳೆ ವಾಪಸ್ ಮೇಲ್ಗಡೆ ಹೋದ್ರೂ ಕೂಡ ಈ 25,500 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾಳೆಗೆ ಕೆಳಗಡೆ ರೈಡ್ ಇನ್ನು ಕೆಳಗಡೆ ಹೋಗುತ್ತಾ ಕೆಳಗಡೆ ಆಗುತ್ತಾ ಅನ್ನೋದಕ್ಕೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಆದರೆ ಮೇಲ್ಗಡೆ ಅಂತೂ ಇವಾಗ ಸೇಫು. ಸೊ ಆಪ್ಷನ್ ಸೆಲ್ಲರ್ಸ್ ಯಾರು ಇದ್ದರೆ ನೀವು ನಾಳೆ ನೋಡ್ಕೊಂಬರೋದಾದ್ರೆ ನೋಡಿ, ಈಗ ವೀಕ್ಲಿ ಕ್ಯಾಂಡಲಲ್ಲಿ ನೋಡ್ಕೊಂಬರೋದಾದ್ರೆ ಸೇಮ್ ಇದನ್ನ ಸೆನ್ಸೆಕ್ಸ್ ಎಕ್ಸ್ಪೈರಿಲೂ ಕೂಡ ಇದೇ ಥರ ಮಾತಾಡಿದ್ವಿ, ಇದೇ ಥರ ಸಾಧ್ಯತೆ ನಾಳೆ ನಿಫ್ಟಿನಲ್ಲೂ ಕೂಡ ಆಗುತ್ತದೆ. ಅಂದರೆ ಏನು, ಲಾಸ್ಟ್ ವೀಕು ದೊಡ್ಡದಾಗಿ ಅಟೆಂಡ್ ಮಾಡಿತ್ತು, 25,700 750 ಲೆವೆಲ್ನ ಅಟೆಂಡ್ ಮಾಡಿತ್ತು. ಇವತ್ತು ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ. ಸೊ 25,750 ಮೇಲ್ಗಡೆ ಲೆವೆಲ್ ಅಂತೂ ಹೋಗೋಕ್ಕೆ ನಾಳೆ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಏನಾಗ್ಬೋದು, 25,750ರಲ್ಲಿ ಸೆಲ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ, ಬಿಕಾಸ್ OI ಕೂಡ
ಸಾರಿ ಹೇಳ್ತಾ ಇದೆ 25,500 ಮೇಲ್ಗಡೆನೇ ನನ್ನ ರೆಸಿಸ್ಟೆನ್ಸ್ ಇದೆ ಅಂತ. ಓಯಲ್ಲಿ ನೀವು ನೋಡ್ತಾ ಬರೋದಾದ್ರೆ 25,750 ಕಡೆಗೂ ಹೋಗಬೇಕಾಗಿಲ್ಲ, 25,600 25,500 ಕೂಡ ಇವಾಗ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. ಬಟ್ ಸೇಫರ್ ಸೈಡ್ ನೀವು ಈ ವೀಕಿನ ಹೈ ಏನು ಮಾಡಿತ್ತು 25,700 ಅಥವಾ 750 ಆ ಕಡೆ ನಾವು ಸೆಲ್ ಮಾಡೋದಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈ ಕಡೆಗೂ ಬರ್ಬೋದು, 25,600 ಕೂಡ ಸೆಲ್ ಮಾಡ್ಬೋದು. ಬಿಕಾಸ್ ಅಷ್ಟೊಂದು ಪೊಸಿಷನ್ ಉಳಿಸ್ಕೊಂಡು ಹೋಗಿದ್ದಾರೆ ರೆಸಿಸ್ಟೆನ್ಸ್ ಅಂತ ಹೇಳಕ್ಕೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 25,200 ಒಂದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ 25,200 ಲೆವೆಲಲ್ಲಿ ಒಂದು ಸಪೋರ್ಟ್ ಅನ್ನೋದಿದೆ, ಒಂದು ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು, ಅಲ್ಲಿ ತನಕ ಬರುವಂಥ ಸಾಧ್ಯತೆ ಇದೆ. ಸೊ 25,200 ನಾಳೆ ಮಾರ್ಕೆಟು ಟೆಸ್ಟ್ ಮಾಡೋಕ್ಕೆ ಬರುತ್ತಾ, ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿನೇ ಆಗಬೇಕು ನಾಳೆನೂ ಕೂಡ. ಯಾಕೆಂತಂದರೆ ನೋಡಿ ಲಾಸ್ಟ್ ಒಂದು 4-5 ವೀಕು ಒಂದೇ ಕಡೆ ಉಳಿದಿತ್ತು. ಈ ವೀಕು ಇವಾಗ ದೊಡ್ಡದಾಗಿ ಮೂವ್ಮೆಂಟ್ ಆಗಿದೆ, ಆದರೆ ಈಗ ಬಿಟ್ಟು ಮೇಲ್ಗಡೆ ಹೋಗೋ ಥರ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಸೊ ಇದ್ರ ಒಳಗಡೆ ಈ ವೀಕ್ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನೂ ಕೂಡ. ಬಟ್ ಇದು ಇಂಟರ್ನಲ್ ಕ್ಯಾಂಡಲ್ ಲಾಸ್ಟ್ ವೀಕು ತುಂಬ ಜೋರಾಗಿ ಬಂದಿತ್ತಲ್ವ ಮೂವ್ಮೆಂಟು, ಅದಕ್ಕೆ ಇವಾಗ ಒಂದು ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ನಾಳೆ ನಿಫ್ಟಿನಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ಕೊಂಬರೋದಾದ್ರೆ, ಸೊ ನಾಳೆ ನಿಫ್ಟಿಗೆ ಸ್ಟ್ರೈಟ್ ಫಾರ್ವರ್ಡ್ 25,500 ಒಂದು ರೆಸಿಸ್ಟೆನ್ಸ್ ಇದೆ. ಸೊ ಇದೇ ಝೋನಲ್ಲಿ ಎಲ್ಲೇ ಓಪನ್ ಆದರೂ ಕೂಡ 25,500 ಒಂದು ರೆಸಿಸ್ಟೆನ್ಸ್ನ ತಗೊತಾನೆ ಹೋಗ್ತಾ ಹೋಗುತ್ತೆ. ಇನ್ ಕೇಸ್ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಅವಾಗ ನೋಡ್ತಾ ಹೋಗೋಣಂತೆ. ನಾಳೆ ಹೋಪ್ಫುಲಿ 25,500 450 ಅಥವಾ ಇದಕ್ಕಿಂತ ಕೆಳಗಡೆ ಓಪನ್ ಆಗುತ್ತೆ ಮಾರ್ಕೆಟ್. ಆ ಥರ ಆಯಿತು ಅಂತಂದರೆ ನಮಗೆ 25,300 ಈ ಝೋನ್ ನೋಡಿ, 250-300 ಇಲ್ಲಿ ಒಂದು ಸಣ್ಣದಾಗಿ ಒಂದು ಸಪೋರ್ಟ್ ಇದೆ. ಅದಕ್ಕಿಂತ ಬಿಟ್ಟರೆ ಮೇಜರ್ ಸಪೋರ್ಟ್ ಇರುವಂಥದ್ದು 25,200. ಸೊ ಆ ಲೆವೆಲ್ಗೆ 25,200 ಇಲ್ಲಿದೆ, 25,200. ಸೊ 200 ಒಂದು ಸಪೋರ್ಟ್ ಇದೆ. ಯಾಕೆಂದರೆ ಮೇಜರ್ ಬಸ್ ಸ್ಟ್ಯಾಂಡ್ ಆಗಿರುವಂಥದ್ದು. ಬರೀ ಹಳೆಯದು ಒಂದಿಷ್ಟು ದಿನದ ನೋಡಬೇಕು ಅಂತಿಲ್ಲ, ನೀವು ಹಿಸ್ಟಾರಿಕಲ್ ರೆಫರೆನ್ಸ್ ನೋಡಿದ್ರೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಸೊ 1 ಅವರ್ ಅಥವಾ ಡೈಲಿ ಕ್ಯಾಂಡಲಲ್ಲಿ ನೋಡ್ತಾ ಬರೋದಾದರೆ 25,200 ಒಂದು ಚೆಕ್ ಪಾಯಿಂಟ್ ಇದೆ ನೋಡಿ, ಹಿಂದೆ ಕೂಡ ಅಟೆಂಡ್ ಮಾಡಿತ್ತು, ಅಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು ಅಂದರೆ ವಾಪಸ್ ಬಂದಾಗ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ರೆಫರೆನ್ಸ್ ಇಟ್ಕೊಂಡು ನಾವು ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ನಾಳೆ ತುಂಬ ನೆಗೆಟಿವ್ ಆಗೋದು ಬೇಡ. 25,200 ಸಪೋರ್ಟ್ ತೊಗೊಳ್ತಾ ನೋಡೋಣ ಮಾರ್ಕೆಟು. ತೊಗೊಳ್ಳಿಲ್ಲ ಅಂದರೆ 25,000 ಕಡೆಗೆ ವಾಪಸ್ ಮಾರ್ಕೆಟ್ ಬರ್ತಾ ಹೋಗುತ್ತೆ. ಟ್ಯಾರಿಫ್ಗಳು ಬರ್ತಾ ಇದೆ, ಕ್ರೂಡ್ ಕೂಡ ರೈಸ್ ಆಗ್ತಾ ಇದೆ, ಕಮೋಡಿಟಿ ಕೂಡ ರೈಸ್ ಆಗ್ತಾ ಇದೆ. ನೆನ್ನೆನೂ ಕೂಡ ಮಾತಾಡ್ಕೊಂಡಿದ್ವಿ ಮಾರ್ಕೆಟ್ ಇನ್ನೂ ಮೇಲೆಗಡೆ ಹೋಗೋದು ಕಷ್ಟ ಇದೆಯಾ ಅಂತ. ಅದೇ ಥರ ವ್ಯೂ ಇವತ್ತಿಗೂ ಕೂಡ, ಅಂದರೆ ನಾಳೆಗೂ ಕೂಡ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಇವಾಗ ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ ಒಂದು ಶಾರ್ಪ್ ಆಗಿರೋ ಕ್ಯಾಂಡಲ್ ಮಾಡಿದೆ. ಇದನ್ನ ನಾವು ಬೇರೆ ಎಂಗಲ್ಫಿಂಗ್ ಅಂತ ಕರಿಬೋದು. ಇನ್ನೊಂದು ಸ್ವಲ್ಪ ಕೆಳಗಡೆ ಕ್ಲೋಸಿಂಗ್ ಆಗಿದ್ರೆ ಪಿಕ್ಚರ್ ನೋಡಿ 1, 2, 3 ದಿನ ಏನು ಮಾಡಿದ್ದಂಥ ಕ್ಯಾಂಡಲ್ನ ಇವತ್ತು ಇಡೀ ದಿನ ತಿಂದಿದೆ. ಇದು ಖಂಡಿತವಾಗ್ಲೂ ನೆಗೆಟಿವ್ ಕ್ಯಾಂಡಲ್ ಅಂತ ಓದಬೇಕಾಗುತ್ತೆ. ಸೊ ಈಗ 57,000 ಲೆವೆಲ್ಗಳಿಂದ ಒಳಗಡೆ ಬರ್ತಾ ಹೋಯಿತು ಅಂತಂದರೆ 57,500 ಅನ್ನೋದು ಖಂಡಿತವಾಗ್ಲೂ ರೆಸಿಸ್ಟೆನ್ಸ್. ಯಾರಾದರೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಮಂತ್ಲಿ ಎಕ್ಸ್ಪೈರಿಗಳಿರುತ್ತೆ. ಸೊ ಈಗ ಒಳಗಡೆ ಬರ್ತಾ ಹೋಗಬೇಕು. ಒಳಗಡೆ ಬಂದರೆ 56,000 ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಇದೆ ನೋಡೋಣ. 56,000 ಅಂದರೆ ಇನ್ನೂ ಒಂದು 1,000 ಪಾಯಿಂಟ್ಗಳ ಕರೆಕ್ಷನ್ ಆಯಿತು. ಅದಾಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣಂತೆ. ಗಿಫ್ಟ್ ನಿಫ್ಟಿ ಆಲ್ರೆಡಿ ಒಂದು ನೆಗೆಟಿವ್ ಆಗೇ ಇದೆ, ಅಂದರೆ 25,500 ಇಂಡಿಕೇಟ್ ಮಾಡ್ತಾ ಇದೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ ಇವತ್ತು ಡೈಲಿ ಕ್ಯಾಂಡಲಲ್ಲಿ. ಮಿಡ್ ಕ್ಯಾಪ್ ನಿಫ್ಟಿ ತುಂಬ ಒಂದು ಫ್ಲಾಟ್ ಆಗಿ ಎಂಡ್ ಆಗಿದೆ, ಏನೋ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಮಿಡ್ ಕ್ಯಾಪ್ ನಿಫ್ಟಿ. ಇಂಟ್ರೆಸ್ಟಿಂಗ್ಲಿ ಫಿನ್ ನಿಫ್ಟಿ ಅದು ಬ್ಯಾಂಕ್ ನಿಫ್ಟಿ ಥರನೇ ರಿಯಾಕ್ಟ್ ಆಗಿರುತ್ತೆ. ಇಂಡಿಯಾ ವಿಕ್ಸಲ್ಲಿ ಬದಲಾವಣೆ ಆಗಿದೆಯಾ? ಇನ್ನೂ ಕೂಡ ಇಂಡಿಯಾ ವಿಕ್ಸಲ್ಲಿ ಬದಲಾವಣೆ ಆಗಿಲ್ಲ. ಇದೇ ಕಾರಣಕ್ಕೆ ಹೇಳ್ತಾ ಇರೋಂಥದ್ದು, ಆಪ್ಷನ್ ಬೈಯರ್ಸ್ ಯಾರಾದರೂ ಇದ್ದೀರಾ ಅಂತಂದರೆ ಖಂಡಿತವಾಗಿ ಕಡ್ಡಿ ಮುರಿದಂಗೆ ನಾವು ಪಿನ ಬೈ ಮಾಡಿಕೊಂಡು ಕೂರಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರೀಮಿಯಮ್ಮು ಕೂಡ ಜಾಸ್ತಿ ಇಲ್ಲ, ಜೊತೆಗೆ ತುಂಬ ಒಂದು ಬಯರ್ ಫ್ಯಾಕ್ಟರ್ ಕೂಡ ಇಲ್ಲ. ಬಂದ್ರೂ ಮೂಮೆಂಟು ತುಂಬ ಶಾರ್ಪಾಗಿ ತುಂಬ ಹೊತ್ತು ನೆಗೆಟಿವ್ ಆಗಿ ಬರುತ್ತೆ ಅನ್ನೋ ಸಾಧ್ಯತೆ ಇಲ್ಲ. ಬರ್ಬೋದು ಇವತ್ತು ಸೆಕೆಂಡ್ ಹಾಫಲ್ಲಿ ಬಂತಲ್ಲ ಆ ಥರ, ಆದರೆ ನಾವು ತುಂಬ ಹೊತ್ತು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಸೊ ಬೆಟರ್ ಇವಾಗ ಸೆಲ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಇದೆ ದ್ಯಾನ್ ಪಿ ಬೈ ಮಾಡೋದು. ಪಿ ಬೈ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ಬೋದು, ಆದರೆ ಕ್ವಿಕ್ಕಾಗಿ ಎಕ್ಸಿಟ್ ಮಾಡ್ಕೋಬೇಕು. ಸೊ ವಿಕ್ಸು ಸ್ವಲ್ಪ ಮೇಲಿದೆ ಅಂತಂದರೆ ನಾವು ಸ್ವಲ್ಪ ಲಾಂಗ್ ಪೊಸಿಷನ್ ಇಟ್ಕೋಬೋದಾಗಿತ್ತು. ಅದೇ ರೀತಿಯಾಗಿ ಕ್ರೂಡ್ ಇವಾಗ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಈಗ ಏನೊಂದು 5,600 ಒಂದು ಬಾಟಮ್ ಔಟ್ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ, ಅಂದರೆ ಇಲ್ಲಿಂದ ಇನ್ನು ಕೆಳಗೆ ಹೋಗೋದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತಾ ಇದೆ. ಇದನ್ನ ಲಾಸ್ಟ್ ವೀಕಿಂದ ಯಾರು ಚಾರ್ಟ್ ಸ್ಟಾಕ್ ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಗೊತ್ತಿದೆ. ಇದನ್ನ ಪ್ರತಿದಿನನೂ ಮಾತಾಡ್ತಾ ಇದ್ವಿ. ಈ ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡುವಂಥ ಸಾಧ್ಯತೆ ಇದೆ ಕ್ರೂಡು ಅಂತ. ನೋಡೋಣ 6,000 ಲೆವೆಲ್ ತನಕ ವಾಪಸ್ಸು ಗ್ಯಾಪ್ ಫಿಲ್ಲಿಂಗ್ ಆಗುತ್ತಾ ಕ್ರೂಡು, ಏನು ಕತೆ ಅನ್ನೋದನ್ನು. ಅದೇ ರೀತಿಯಾಗಿ ಗೋಲ್ಡ್ ಅಂತ ನೋಡ್ತಾ ಬರೋದಾದರೆ, ಗೋಲ್ಡು ನಿನ್ನೆ ಕೂಡ ಒಂದು ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಗೋಲ್ಡ್ ತುಂಬ ಒಂದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಈಗ ಯಾಕೆ ಅಂತಂದರೆ ಇದು ಇಂಡಿಯನ್ ಗೋಲ್ಡ್ ರೇಟ್ನ ತೋರಿಸ್ತಾ ಇದ್ದೀನಿ, ಡಾಲರ್ ಕೂಡ ನಿಮಗೆ ರೆಫರೆನ್ಸಲ್ಲಿ ಇದ್ದೇ ಇದೆ. ಸೊ ಇದೊಂದು ಚಾನಲ್ ಮಾಡ್ತಾ ಇದೆ, ಆ ಚಾನಲಲ್ಲೇ ಮೇಲ್ಗಡೆ ಹೋಗ್ತಾ ಇದೆ. ಆದರೆ ಇಂಟರ್ನ್ಯಾಷನಲ್ ಗೋಲ್ಡನ್ನು ನೀವು ನೋಡ್ಕೊಂಬರೋದಾದರೆ, ಇಂಟರ್ನ್ಯಾಷನಲ್ ಗೋಲ್ಡು ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿ ಅದನ್ನ ಮೂರ್ಕೊಂಡು ಹೋಗ್ತಾ ಇರೋಂಥದ್ದು. ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಇದು, ಏಪ್ರಿಲಿಂದ ಮಾಡಿರುವಂಥ ಬಸ್ ಸ್ಟ್ಯಾಂಡ್, ಆಲ್ಮೋಸ್ಟ್ 3 ತಿಂಗಳಿಂದ ಮಾಡಿರುವಂಥ ಬಸ್ ಸ್ಟ್ಯಾಂಡು. ಸೊ ಇದಕ್ಕೆ ಇವಾಗ ಬ್ರೇಕ್ಔಟ್ ಬಂತು ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಪಾಸಿಟಿವೇ ಇರೋದ್ರಿಂದ ಒಂದು ಪಾಸಿಟಿವ್ ಆಗಿ ಬ್ರೇಕ್ಔಟ್ ಆಗುತ್ತೆ. ಸೊ ಫಸ್ಟು 3,500 ಬ್ರೇಕ್ ಆಗಬೇಕು. ಬಟ್ ಗೋಲ್ಡ್ ಈಸ್ ಸ್ಟಿಲ್ ಲುಕಿಂಗ್ ಬುಲ್ಲಿಶ್ ಅಂತಲೇ ಅನಿಸ್ತಾ ಇದೆ ನನಗೆ. 100 ಡೇ ಮೂವಿಂಗ್ ಅವರೇಜಿಗೆ ಸಪೋರ್ಟ್ ತೊಗೊಳಕ್ಕೂ ಬರ್ತಾ ಇಲ್ಲ, ಅದಕ್ಕಿಂತ ಮುಂಚೆನೇ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇರೋಂಥದ್ದು ಗೋಲ್ಡು, ವಿಚ್ ಇಸ್ ಎ ವೆರಿ ವೆರಿ ಬುಲ್ಲಿಶ್ ಸೈನ್. ಸೊ ನೋಡೋಣ, ಗೋಲ್ಡ್ ತುಂಬ ಮೇಲ್ಗಡೆ ಹೋಯಿತು ಅಂದರೆ ಮಾರ್ಕೆಟು ಕೂಡ ಕರೆಕ್ಷನ್ ಆಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕಾಪರು
900 ಲೆವೆಲ್ನ ಸಸ್ಟೈನ್ ಮಾಡಿದೆ. ನ್ಯಾಚುರಲ್ ಗ್ಯಾಸ್ ನೀವು ನೋಡ್ತಾ ಇರೋದ್ರೆ ನ್ಯಾಚುರಲ್ ಗ್ಯಾಸ್ ನೆನ್ನೆ ಶಾರ್ಪಾಗಿ ಫಾಲ್ ಆಗಿತ್ತು. ಸಿಲ್ವರು ಕೂಡ ಗೋಲ್ಡ್ ಜೊತೆಗೆ ಫಾಲೋ ಅಪ್ ಆಗ್ತಾ ಹೋಗ್ಬೋದು. USD INR ನೋಡೋದಾದ್ರೆ 85-86 ಬಿಟ್ಕೊಡ್ತಾ ಇಲ್ಲ. ಡಾಲರ್ ಇಂಡೆಕ್ಸು ಕೆಳಗಡೆ ಬರ್ತಾ ಇದೆಯಲ್ಲ, ಆದರೂ ಯಾಕೆ FIಗಳು ಇಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಹೋಗ್ಬೋದು. ಸೊ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೋಡಿ, ಡಾಲರ್ ಇಂಡೆಕ್ಸ್ ಕೆಳಗಡೆ ಬರ್ತಾ ಇದೆ ಅಂದರೆ ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗ್ತಾ ಇಲ್ಲ, ಆದರೆ ಬೇರೆ ಕರೆನ್ಸಿಗಳು ಸ್ಟ್ರಾಂಗ್ ಆಗ್ತಾ ಇದೆ ಅಲ್ವಾ. ಸೊ FIಗಳು ಅಲ್ಲಿ ಮೂವ್ ಆಗಿರ್ಬೋದು. ಈಗ ಡಾಲರ್ ಇಂಡೆಕ್ಸ್ ಬಿದ್ದಿದೆ ಕರೆಕ್ಟು, 100-102 ರೂಪಾಯಿ ಮೇಲ್ಗಡೆ ಬರ್ತಾ ಹೋಯ್ತು ಅಂತಂದರೆ ವಾಪಸ್ ಇಲ್ಲಿ ಸೆಲ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲಾಂದರೆ ಈಗಲೇ ಯಾಕೆ ಸೆಲ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇಂಡಿಯಾದಲ್ಲಿ ಸೆಲ್ ಮಾಡಿ USಗಲ್ಲ, ಬೇರೆ ಇದೆಯಲ್ಲ ಸ್ವಿಟ್ಜರ್ಲ್ಯಾಂಡು, ಜಪಾನು, ಈ ಥರ ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು. ಯಾಕೆಂದರೆ ಈ ಡಾಲರ್ ಇಂಡೆಕ್ಸ್ ಏನು ತೋರಿಸುತ್ತೆ ಅಂತಂದರೆ US ಜೊತೆಗೆ 6 ದೇಶಗಳ ಕರೆನ್ಸಿನ ಕಂಪೇರ್ ಮಾಡಿದ್ರೆ ಅದು ಯಾವ ರೀತಿಯಾಗಿದೆ ಅಂತ. ಅದು ಸ್ಟ್ರಾಂಗ್ ಆಗೋಯ್ತು ಅಂತಂದರೆ ಇದು ಕೆಳಗಡೆ ಬೀಳ್ತಾ ಹೋಗುತ್ತೆ. ಅಂದರೆ ಆ 6 ದೇಶಗಳಲ್ಲಿ ಯಾವುದೋ ಒಂದು ಅಥವಾ ಮಲ್ಟಿಪಲ್ ಕರೆನ್ಸಿಗಳು ಡಾಲರ್ಗಿಂತ ಸ್ಟ್ರಾಂಗ್ ಆಗ್ತಾ ಇದೆ ಅಂತಲ್ವಾ. ಸೊ ನಮ್ಮ ದೇಶದಿಂದ ದುಡ್ಡನ್ನು ತೆಗೆದು ಆ 6 ದೇಶದ ಕರೆನ್ಸಿಲಿ ಯಾವುದೋ ಒಂದಕ್ಕೆ ಇನ್ವೆಸ್ಟ್ ಮಾಡೋಕ್ಕೂ ಕೂಡ FIಗಳು ಹೋಗ್ತಾ ಇರ್ಬೋದು. ನೋಡಿ, ತುಂಬ ಕಷ್ಟ. FIಗಳು ನಾವು ಏನೋ ಅಂತಾರಲ್ಲ, ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ ಹೋಗ್ತಾರೆ ಅಂತ, ಆ ರೀತಿ ಅಷ್ಟು ದೊಡ್ಡ ರಿಸೋರ್ಸ್ಗಳನ್ನು ಇಟ್ಕೊಂಡು, ಅಷ್ಟು ದೊಡ್ಡ ಒಂದು ಇನ್ಫ್ಲೂಯೆನ್ಸ್ನ ಇಟ್ಕೊಂಡು, ದುಡ್ಡನ್ನು ಇಟ್ಕೊಂಡು ಕೂತಿರ್ತಾರೆ. ಹಾಗಾಗಿ ಕ್ಷಣದ ಮಾಹಿತಿನೂ ಕೂಡ ಅವರಿಗಿರುತ್ತೆ. ಯಾವ ಟೈಮಲ್ಲಿ ಏನು ಡಿಸಿಷನ್ ಮಾಡ್ತಾರೆ ಅನ್ನೋದನ್ನು ತುಂಬ ಕಷ್ಟ ಕಂಡುಹಿಡಿಯುವಂಥದ್ದು. ಬಟ್ ಆದರೂ ಕೂಡ ಸೆಬಿ ರೆಗ್ಯುಲೇಷನ್ ಮತ್ತೊಂದು ಇರೋದ್ರಿಂದ ಎವ್ರಿ 15 days ಒನ್ಸು ಸೆಕ್ಟರಲ್ ರೊಟೇಷನ್ ಯಾವ ರೀತಿ ಮಾಡ್ತಾರೆ FI ಅದು ಬರುತ್ತೆ. ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದರೂ ಕೂಡ ನಾವು ಅವರನ್ನು ಮಿಮಿಕ್ ಮಾಡ್ದಂಗೆ ಆಗುತ್ತೆ. ಅದರಿಂದ ಒಂದಿಷ್ಟು ಲಾಭನ ಪಡ್ಕೊತೀವಿ. ಸೊ ಆ ರೀತಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಹಿಂದೆ FIDA ಡೇಟಾ ಸರಿಯಾಗಿ ತಿಳಿಯೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದು ನೀವು ಚೆಕ್ಔಟ್ ಮಾಡ್ಬೋದು. ಈ ಸಲ ITR ರಿಟರ್ನ್ಸು ಜುಲೈ 31ಕ್ಕಿಂತ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆಗಸ್ಟ್ ತನಕ ಮಾಡಿದ್ದಾರೆ ಅಂತ ಬಂದಿತ್ತು. ಸೊ ಆದರೂ ಕೂಡ ಕೊನೆ ತನಕ ಕಾಯ್ಬಿಡಿ, ಸರ್ವರ್ ಕ್ರ್ಯಾಶ್ ಆಗುತ್ತೆ, ಮತ್ತೊಂದೆಲ್ಲ ಆಗುತ್ತೆ. ಸೊ ITR 3 ಎಲ್ಲದೂ ಕೂಡ ಓಪನ್ ಆಗಿರ್ಬೋದು. ಇವಾಗ ಯಾರಾದರೂ F&Oನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ದೊಡ್ಡ ಟರ್ನ್ ಓವರ್ ಮಾಡಿದ್ದೀರಾ, ಆಲ್ಮೋಸ್ಟು ನಾನು ವಾರಕ್ಕೊಂದು ಅಥವಾ 2 ಟ್ರೇಡ್ ಮಾಡ್ತೀನಿ ಅನ್ನೋದಾದರೆ ಬೆಟರ್ ನೀವು ITR 3ನೇ ಫೈಲ್ ಮಾಡುವಂಥದ್ದು. ಸೊ ಪ್ರಾಫಿಟ್ ಇರಲಿ ಲಾಸ್ ಇರಲಿ, ನೀವು ITR 3 ಫೈಲ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಬರೀ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಒಂದಿಷ್ಟು ಕ್ಯಾಪಿಟಲ್ ಗೇನ್ನ ತೊಗೊಂಡಿದ್ದೀನಿ, ಇಂಟ್ರಾಡೇ ಗೇನ್ನ ಮಾಡ್ಕೊಂಡಿದ್ದೀನಿ, ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿದ್ದೀನಿ. ಇವತ್ತು ತೊಗೊಂಡು ಒಂದು 6 ತಿಂಗಳೊಳಗಡೆ ಮಾರಿರೋದು, 1 ವರ್ಷದೊಳಗೆ ಮಾಡಿರೋದು, ಆ ರೀತಿ. ಬಟ್ F&O ಎಲ್ಲ ನಾನು ಏನೂ ಟ್ರೇಡ್ ಮಾಡಿಲ್ಲ ಅನ್ನೋದಾದರೆ ನೀವು ITR 2ನ ಫೈಲ್ ಮಾಡಿದ್ರೆ ಸಾಕಾಗ್ತಾ ಹೋಗುತ್ತೆ. ಇದನ್ನ ನಾನು ITR ಮತ್ತು ITR ಅಂದ್ರೇನು, ITR ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಒಂದು ಪ್ಲೇಲಿಸ್ಟೇ ಇದೆ ITR ಬಗ್ಗೆ, ಅಲ್ಲಿ ಹೋದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ITR 3ನಲ್ಲಿ ಯಾವ್ಯಾವ ಸ್ಕೆಡ್ಯೂಲ್ಗಳು ಬರುತ್ತೆ ಅಂತ ಸಂಕ್ಷಿಪ್ತವಾಗಿ ತೋರಿಸ್ತೀನಿ. ಯಾಕೆಂದರೆ ITR 3 ಫೈಲ್ ಮಾಡುವಂಥದ್ದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಬಟ್ ಬರೀ ಸ್ಯಾಲ್ರಿಡ್ ಇದ್ದೀರಾ ITR 1 ಅಂದರೆ ನಿಮಗೆ ಈಸಿಯಾಗಿ ಡೇಟಾ ಇದೆ. ITR 3 ಫೈಲ್ ಮಾಡೋರಿಗೆ ಒಂದಿಷ್ಟು ಯಾವ ಸ್ಕೆಡ್ಯೂಲ್ಸು, ಯಾವ ರೀತಿ ಸೆಕ್ಷನ್, ಅದು ಒಂದು ಐಡಿಯಾ ಬರೋ ಥರದ್ದು ನಾನು ಕೊಟ್ಟಿದ್ದೀನಿ. ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಚಾನಲಲ್ಲಿ ಅದರ ಸಂಬಂಧಪಟ್ಟಂಗೆ ವೀಡಿಯೋಗಳಿದೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ನೀವು ನೆಕ್ಸ್ಟು ನಿಮ್ಮ ಹುಟ್ಟಿದಬ್ಬ ಬರೋ ತನಕ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು 5-6% ನೀವು ಈಗ ಆ್ಯಕ್ಷನ್ ತೊಗೊಂಡ್ರೆ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಬಜಾಜ್ ಸಿಬ್ಬಂದಿ ನಿಮಗೆ ಎಲ್ಲ ರೀತಿಯಾದಂಥ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ. ನೀವು ಇನ್ಶೂರೆನ್ಸ್ ಫಾರ್ಮ್ ನಾನು ಏನು ಕೊಟ್ಟಿರ್ತೀನಿ ಪ್ರಿಂಟ್ ಕಾಮೆಂಟಲ್ಲಿ, ಅದನ್ನ ಫಿಲಪ್ ಮಾಡಿದ್ರೆ ಸಾಕು. ನಿಮ್ಮ ಹತ್ರ ಯಾವ ಬೇಕೋ ಆ ಡೀಟೇಲ್ಸ್ನ ತೊಗೊಂಡು, ಡಾಕ್ಯುಮೆಂಟ್ಗಳನ್ನು ತೊಗೊಂಡು ತ್ವರಿತವಾಗಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಷ ಅಂತೂ ಒಂದಾದಮೇಲೆ ಒಂದು ಇವೆಂಟ್ಗಳು ಇದೊಂದು ನಡೀತಾನೆ ಇರುತ್ತೆ. ಯಾವುದು ಕೂಡ ಇಲ್ಲಿ ಸ್ಟೇಬಲ್ ಆಗಿಲ್ಲ, ಕೆಲಸನೂ ಸ್ಟೇಬಲ್ ಆಗಿಲ್ಲ, ಆರೋಗ್ಯನೂ ಸ್ಟೇಬಲ್ ಆಗಿಲ್ಲ, ಯಾವುದೂ ಇಲ್ಲ. ಸೊ ಹೀಗಿದ್ದಾಗ ನಾವು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಮರ್ಜೆನ್ಸಿ ಫಂಡಿಗೆ ಅಂತ ಹಣನ ತೆಗೆದಿರ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಇದಿಷ್ಟನ್ನು ಬಿಟ್ಟು ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ, ಇವತ್ತು GSTದು ರಿಸೀಟು ಇಯರ್ ಆನ್ ಇಯರು ಚೆನ್ನಾಗೇ ಆಗಿದೆ, ಅವ್ರದ್ದು ಎಷ್ಟು ಕಲೆಕ್ಷನ್ ಆಗಿರೋದು. ಆದರೆ ಮೇಗೆ ಕಂಪೇರ್ ಮಾಡಿದ್ರೆ ಜೂನಲ್ಲಿ ಕಮ್ಮಿ ಆಗಿದೆ ಅಂತ ಸುದ್ದಿ ಬಂದಿತ್ತು. ಜೊತೆಗೆ UPI ಟ್ರಾನ್ಸಾಕ್ಷನ್ ವಾಲ್ಯೂಮು ಅದು ಹೇಗೆ ಅಂತ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, 1.5% ಕಮ್ಮಿ ಆಗಿದೆ ಅಂತ ಬಂದಿತ್ತು. ಆಯಿತಾ, ಮೇನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಬಂದಿತ್ತು. ಬಟ್ ಜೂನಲ್ಲಿ 1.5% ಕಮ್ಮಿ ಆಗಿದೆ ಅಂತ. ಮೋಸ್ಟ್ಲಿ ಜನ ಈ ಗಾಳಿ ಸುದ್ದಿ ಎಲ್ಲ ಬಂತಲ್ವ, 3,000 ರೂಪಾಯಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಹಾಕ್ತಾರೆ ಈ ರೀತಿ ಅಂತ. ಸೊ ಯಾಕೆ ಇವಾಗಲೇ ಮತ್ತೆ ದುಡ್ಡನ್ನು ಕ್ಯಾಶಲ್ಲೇ ಉಪಯೋಗಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಒಂದಿಷ್ಟು ಜನ ಆಚೆ ಹೋದ್ರೆ ಆ ಭಯ ಸುದ್ದಿ ಕೇಳಿಕೊಂಡು ಏನು ಅಂತ ಗೊತ್ತಿಲ್ಲ. SBIದು 70 ವರ್ಷ ಪೂರ್ಣ ಆಗಿದೆ, SBI ಬ್ಯಾಂಕ್ ಓಪನ್ ಆಗಿ. ಅದೇ ರೀತಿಯಾಗಿ ಆ್ಯಪಲ್ ಮ್ಯೂಸಿಕ್ಕು 10 ವರ್ಷ ಆಯಿತು ಅಂತ ಸುದ್ದಿ ಬಂದಿತ್ತು. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಒಂದಿಷ್ಟು ಆಕ್ವಿಸಿಷನ್ ಆಗ್ತಾ ಇದೆ. ಯಾವ ಆಕ್ವಿಸಿಷನ್? ಸರಸ್ವತ್ ಬ್ಯಾಂಕ್ ಇದೆಯಲ್ಲ, ಅವರು ಯಾವುದನ್ನ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕನ್ನು ಅಕ್ವೈರ್ ಮಾಡ್ಕೊಳೋದಕ್ಕೆ ತೊಗೊತಾ ಇದ್ದಾರೆ. ಜೊತೆಗೆ ಏಷ್ಯನ್ ಪೇಂಟ್ಸ್ದು ಗ್ರಾಸಿಮ್ದು ಒಂದು ತಿಕ್ಕಾಟ ನಡೀತಾ ಇದೆ. ನಮ್ಮದು ಒಂದು ಕಾಂಪಿಟೇಟಿವ್ ಆಗಿ ಬಿಸ್ನೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಒಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ಗ್ರಾಸಿಮ್ಮು ಏಷ್ಯನ್ ಪೇಂಟ್ಸ್ ಮೇಲೆ ಅದು ಒಂದು ಕೇಸ್ನ ತೊಗೊಂಡೋಗಿದೆ ಅಂತ ಸುದ್ದಿ ಬಂದಿತ್ತು. ಪ್ಯಾಸೆಂಜರ್ ವೆಹಿಕಲ್ಸ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇಯರ್ ಆನ್ ಇಯರು ಫಸ್ಟ್ 6 ತಿಂಗಳದ್ದು ಅಂತೂ ಸೇಲ್ಸು ಜಾಸ್ತಿ ಆಗಿಲ್ಲ. ಅದನ್ನು ಬಿಟ್ಟು ನೋಡೋದಾದರೆ JSW ಪೇಂಟ್ಸು ಮತ್ತು ಆಕ್ಸೋ ನೋಬಲ್ ಇವೆರಡು
ಇವೆರಡು ತಮ್ಮ ಆಪರೇಷನ್ಗಳನ್ನು, ಪೇಂಟಿಂಗ್ ಆಪರೇಷನ್ಗಳನ್ನು ಮರ್ಜ್ ಮಾಡ್ಕೊತಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಮ್ಯಾನುಫ್ಯಾಕ್ಚರಿಂಗು ಏನಾಗಿದೆ ಅದು ಎಕ್ಸ್ಪೋರ್ಟಲ್ಲಿ 14 ಮಂತ್ ಹೈಗೆ ಹೋಗಿದೆ ಅಂತ ಬಂದಿತ್ತು, ವಿಚ್ ಇಸ್ ಅ ವೆರಿ ಪಾಸಿಟಿವ್ ಸೈನ್. ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ ಅಂತ ನೋಡಿ. ಟ್ಯಾರಿಫಿಂದು ಒಂದು ರೀತಿಯಾಗಿ ವರದಾನ ಆಗ್ಬೋದು ಕೆಲವೊಂದು ಸೆಕ್ಟರ್ಗಳಿಗೆ, ಯಾಕೆಂತಂದರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇಂಡಿಯಾ ಏನಾದರೂ ಒಳ್ಳೆ ಡೀಲ್ನ ತೊಗೊಳಕ್ಕಾಯಿತು US ಜೊತೆಗೆ ಅಂತಂದರೆ ಇಲ್ಲೇ ಬಂದು ಸೆಟಪ್ ಮಾಡೋಕ್ಕೆ ನೋಡ್ತಾ ಹೋಗ್ಬೋದು. IT ಸೆಕ್ಟರ್ ಆಗಿರ್ಬೋದು, ಒಂದಿಷ್ಟು ಚೈನಾದ ಮೇಲೆ ಡಿಪೆಂಡೆಂಟ್ ಆಗಿದ್ದ ಸೆಕ್ಟರ್ಗಳು ಇಲ್ಲಿಗೆ ಡೀಲ್ ಬರೋದಾಗಿರ್ಬೋದು. ಈ ಥರದ್ದು ನೋಡೋಣ. ಟ್ರೇಡ್ ಡೀಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವೆಂಟ್ ಈ ವೀಕು. ಯಾವ ದೇಶಕ್ಕೆ ಏನೇನು ಬರುತ್ತೆ, ಏನಾಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಅದು ಒಂದು ಇಂಪಾರ್ಟೆಂಟ್ ಇವೆಂಟ್ ಕೂಡ ಆಗುತ್ತೆ. ಮಾರ್ಕೆಟು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ಗಳು ಕಾಣಿಸ್ತಾ ಇದೆ. ಕ್ರೂಡ್ ಮೇಲೆ ಹೋಗ್ತಾ ಇದೆ, ಕಮೋಡಿಟಿ ಮೇಲೆ ಹೋಗ್ತಾ ಇದೆ. ಸೊ ಇದೆಲ್ಲ ಆಲ್ರೆಡಿ ಆ ಒಂದು ಪ್ರಿಪ್ರೇಷನ್ನ ತೋರಿಸ್ತಾ ಇದೆ. ಸೊ ದಯವಿಟ್ಟು ಹುಷಾರಾಗಿರಿ. ಈ ವೀಕು ಮತ್ತು ಮುಂದಿನ ವೀಕ್ ಎಕ್ಸ್ಪೈರಿ ಸ್ವಲ್ಪ ವಾಲೆಟೈಲ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಮತ್ತೊಂದು ಚಾರ್ಟ್ ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.